ಶಾಸಕರು ನಮಗೆ ಪ್ರತಿ ವರ್ಷ ನಮ್ಮ ಗಲಾಟೆ ಮಾಡ್ತಾರೆ. ಎಲ್ಲ ಜನಾಂಗಕ್ಕೂ ಅದ್ದೂರಿಯಾಗಿ ನಾವು ಈ ಒಂದು ಸಮಾರಂಭ ಮಾಡಿದ್ವಿ. ನೀವು ಮಾತ್ರ ಅವಕಾಶ ಕೊಡ್ತಾ ಇಲ್ಲ, ಯಾಕೆ ಅಂತ ಹೇಳ್ಬೋದು. ಅದಕ್ಕೆ ಕಾರಣ ನಾವು ಬರೀ ಕೆಂಪೇಗೌಡರ ಒಂದು ಪ್ರತಿಮೆ ಅನಾವರಣ ಮಾಡಬೇಕಂತ ಒಂದೇ ಒಂದು ಕಾರಣ ಹೇಳ್ಕೊಂಡು ಇದನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಜಗದೀಶ್ ಅವರು 27ನೇ ತಾರೀಕಿಗೆ ಮಾಡಬೇಕಂತ. 27ನೇ ತಾರೀಕಿಗೆ ಮಾಡಬೇಕಂದ್ರೆ ಈಗ ಏನು ಕೆಂಪೇಗೌಡರು ಪ್ರತಿಮೆ ಇದೆ, ಅದರ ಪರಿಸ್ಥಿತಿ ಏನೋ ರೋಹನ್ ಗೌಡರು ಏನು ಹೇಳಿದ್ರು ಅದು ಭಾಳ ಅತಿಗರ್ಭಿತವಾಗಿದೆ. ಯಾಕೆಂತಂದರೆ ಬರೀ ಹೇಳಿದ್ದಾರೆ ಸರ್ಕಾರದ ಆದೇಶ ಇದೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದು ಕಳಿಸಿದ್ರೆ ಅವ್ರಿಗೇನು ಗೊತ್ತಾಗ್ತದೆ. ಇವತ್ತು ಅದನ್ನು ಮಾಡ್ತಾ ಇರ್ತಕ್ಕಂಥ ಕೆಂಪೇಗೌಡರು ಯಾವುದೇ ಒಬ್ಬರು ಏನು ಇದ್ದಾರೆ ಅವರ ಒಂದು ಜಯಂತಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಉದ್ದೇಶ ಅಂತಂದರೆ ಅವರ ಆದರ್ಶಗಳೇನು, ಅವ್ರ ಮೌಲ್ಯಗಳೇನು, ಅದರಿಂದ ಸಮಾಜಕ್ಕೆ ಏನೇನು ಕೊಡುಗೆ ಸಿಕ್ಕಿದೆ ಇರತಕ್ಕಂಥದ್ದು ನಮ್ಮ ಎಲ್ಲ ಜನರಲ್ಲಿ ಮೂರು ಬಂದಾಗ ಕೆಲವರಾದ್ರೂ ಅದನ್ನು ಒಬ್ಬೊಬ್ಬರು ಒಂದೊಂದು ಆದರ್ಶ ಅಳವಡಿಸ್ಕೊಂಡು ಕೂಡ ಜೀವನ ಶೈಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ ಆಚರಣೆ ಮಾಡ್ಕೊಂಡಿರ್ತಾರೆ. ಅದರಿಂದ ಅಲ್ಲಿ ಏನು ಒಂದು ಆಚರಣೆ ಮಾಡಿದಾಗ ಅದನ್ನು ತಿಳಿಸ್ಕೊಡ್ಬೇಕಾಗ್ತದೆ. ಇವತ್ತು ಅಧ್ಯಕ್ಷರು ಸಹ ಈಗ ಏನಿದ್ದಾರೆ ಇದು ಏನು ಕೆಂಪೇಗೌಡ ಜಯಂತಿ ನೀವು ಪ್ರತಿಮೆ ಅನಾವರಣ ಮಾಡೋದ ಇಲ್ಲ ಶಾಸಕರಿಗೆ ಬಿಟ್ಕೊಡೋದು ಅವ್ರಿಗೆ, ಯಾಕಂದರೆ ಅದೊಂದು ಕೊರಗಿದೆ. ಇಡೀ ತಾಲೂಕಿನಲ್ಲಿ ಈ ಒಂದು ಕೆಂಪೇಗೌಡ ಜನಾಂಗ ಏನಿದ್ದಾರೆ ಅವರೆಲ್ಲ ಯಥೇಚ್ಛವಾಗಿ ನನ್ನ ಒಂದು ಕೈ ಬಲಪಡಿಸಿ ಇಲ್ಲಿ ನಾನು ಶಾಸಕನಾಗಿ ಕಾರ್ಯನಿರ್ವಹಿಸೋದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅದರ ಒಂದು ಜಯಂತಿನ ಅದ್ದೂರಿಯಾಗಿ ಮಾಡಬೇಕಂತಕ್ಕಂಥ ಮನಸ್ಸಲ್ಲಿ ಅವರೇನಿದೆ, ಅದಕ್ಕೆ ಅವಕಾಶ ಸಿಗಲಿಲ್ಲ ಅಂತಕ್ಕಂಥ ಕೊರಗು ಅವರಲ್ಲಿ. ಅದಕ್ಕೋಸ್ಕರ ಸುಮ್ಮನೆ ನಾವು ಇದೊಂದನ್ನೇ ನೆಪ ಇಟ್ಕೊಂಡು ಈಗ 2 ವರ್ಷ ನಾವು ಮುಂದೂಡ್ಕೊಂಡು ಬಂದಿದ್ದೇವೆ. ಬರೀ ಒಂದು ಕೆಂಪೇಗೌಡ ಪ್ರತಿಮೆಗೋಸ್ಕರನೇ 2 ವರ್ಷ ಮುಂದೂಡ್ಕೊಂಡು ಬಂದಿದ್ವಿ. ಇದು ಹಳ್ಳಿಗಳಲ್ಲೂ ನಮ್ಮ ಯಾರು ಯುವಕರಿದ್ದಾರೆ ಅವ್ರು ಗಲಾಟೆ ಮಾಡ್ತಾರೆ. ನೀವು ಅದನ್ನು ನೆಪ ಇಟ್ಕೊಂಡು ಪ್ರತಿ ವರ್ಷ ನಮ್ಮನ್ನು ವಂಚಿತರನ್ನಾಗಿ ಮಾಡ್ತಾ ಇದ್ದೀರಿ. ಆ ಒಂದು ಹಬ್ಬದಲ್ಲಿ ನಾವು ಪಾಲ್ಗೊಂಡಿರ್ತಕ್ಕಂಥ ಒಂದು ಅವಕಾಶದಿಂದ ನಮ್ಮ ವಂಚಿತರನ್ನಾಗಿ ಮಾಡ್ತಾ ಇದ್ರಿ. ನಾವು ಕೋಲಾರ ಬೇರೆ ಎಲ್ಲ ಆಗ್ತಾ ಇದೆ ಅಲ್ಲಿ ಹೋಗ್ಬೇಕು, ಆ ಒಂದು ಸಂಭ್ರಮದಲ್ಲಿ ಅಲ್ಲಿ ಸೇರ್ತಾ ಇದ್ವಿ. ನಮ್ಮ ತಾಲೂಕಲ್ಲಿ ಇಲ್ಲ. ಕಾರಣ ಏನಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಮುಳುಬಾಗಿಲು ಮಾಡಿದ್ದು ನಾವು. ಯಾವುದನ್ನ ಬಾಲಗಂಗಾಧರನಾಥ ಸ್ವಾಮಿಯವರನ್ನು ಕರೆಸಿ ಒಂದು ದೊಡ್ಡ ಸಮಾರಂಭ ಮಾಡಿದ್ದು ಇಡೀ ರಾಜ್ಯದಲ್ಲಿ ಪ್ರಥಮವಾಗಿ ಮಾಡಿದ್ದು ಮುಳುಬಾಗಿಲು. ಅದು ಅವತ್ತೇ ನಮ್ಮ ಜನಾಂಗಕ್ಕೆಲ್ಲರೂ ನಮಗೊಂದು ಮಠ ಇದೆ, ಸ್ವಾಮೀಜಿ ಇದ್ದಾರೆ ಅಂತಕ್ಕಂಥ ವಿಷಯನ ಮಾಲಂಗೂರು ಸಿಂಹಣ್ಣವರೇನು ಪ್ರಥಮ ಬಾರಿ ಶಾಸಕರಾಗಿದ್ದು ಆ ಒಂದು ಅವಧಿಯಲ್ಲಿ ಮಾಡಿದ್ದು. ಇಡೀ ರಾಜ್ಯ ಆಮೇಲೆ ಅವ್ರನ್ನೆಲ್ಲ ಕರೆಸಿ ಸಮಾರಂಭ ಮಾಡೋದಕ್ಕೆ ಪ್ರಾರಂಭ ಆಯಿತು. ಆ ರೀತಿ ಏನು ನಮ್ಮ ತಾಲೂಕು ಮೂರು ಬಾಗಿಲು ಹೆಸರಿದೆ ರಾಜ್ಯದಲ್ಲಿ ಪ್ರಾರಂಭ ಕೂಡ ಕೆಲವು ವಿಷಯಗಳು ನಮ್ಮ ಮೂರು ಬಾಗಿಲಿಂದ ಇದೆ. ಆದರೆ ಕೆಂಪೇಗೌಡ ಜಯಂತಿ ಸಹ ಏನು ನಾವು ಮಾಡಿದ್ವಿ ಅವತ್ತು ಭಾಳ ಅದ್ದೂರಿಯಾಗಿ ಮಾಡಿ ಅದು ಮುಳುಬಾಗಿಲಲ್ಲೇ ಒಂದು ಹಬ್ಬದ ವಾತಾವರಣ, ಯಾರೂ ಇತಿಹಾಸದಲ್ಲಿ ಮರೆಯೋಕ್ಕಾಗದೇ ಇರ್ತಕ್ಕಂಥ ರೀತಿ ಆಯಿತು. ಆದರೆ ಅದು ಬಿಟ್ಟರೆ ಅಲ್ಲಿಂದ ಇದನ್ನು ಬರೀ ನಾವು ಒಂದು ಕೆಂಪೇಗೌಡ ಪ್ರತಿಮೆಗೋಸ್ಕರನೇ ಮುಂದೂಡ್ಕೊಂಡು ಬರ್ತಾ ಇದ್ದೀವಿ. ಈ ಕೆಂಪೇಗೌಡ ಪ್ರತಿಮೆ ಮಾಡೋದಂತರೂ ಕೂಡ ಇಲ್ಲ ಹಂಗೆ ಮಾಡೋದನ್ನು ಭಾಳ ದಿನ ತಗೊಳ್ಳೋದಕ್ಕೆ ಬೇಡ. 27ನೇ ತಾರೀಕು ಅಂತಂದರೆ ನಾವು ಸಿದ್ಧತೆಗೆ ಮಾಡ್ಕೊಳ್ಳೋಕೆ ಸಮಯ ಕಡಿಮೆ ಇದೆ. ಈ ಒಂದು ದಿನಾಂಕ ಇವತ್ತು ನಿಗದಿ ಮಾಡಿ ಈ ಕೆಂಪೇಗೌಡ ಪ್ರತಿಮೆ ಮಾಡೋಣ ಅಂದ್ರೂ ಸರಿ, ಇಲ್ಲ ಅಂದ್ರೂ ಕೆಂಪೇಗೌಡ ಜಯಂತಿ ಅಂತೂ ಈ ಬಾರಿ ಅದ್ದೂರಿಯಾಗಿ ಆಗಲೇಬೇಕು. ಅದನ್ನು ಸಂಘದ ಕಡೆಯಿಂದ ಆಶ್ವಾಸನೆ ಮಾಡಿದ್ರೆ ಇಲ್ಲ ಶಾಸಕ ಬಿಟ್ಟು ಅವರೇ ಎಲ್ಲರೂ ಸೇರಿ ಮಾಡ್ಕೊಳ್ಳೋದಂತಕ್ಕಂಥದ್ದನ್ನು ಅಧ್ಯಕ್ಷರ ಸಭೆಯಲ್ಲಿ ನಮ್ಗೆ ತಿಳಿಸ್ಬೇಕಂತ ಅವ್ರ ಮನವಿ ಮಾಡಿ